ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಆರ್ ವೆಲ್ಕಮ್ ಟು ಮೈ ಚಾನಲ್. ಇಂಡಿಯಾ ಬಂದಾಗಿಂದ ಪ್ರತಿಯೊಂದು ನಾನು ಇಷ್ಟಪಡುವಂಥ ಫುಡ್ಡನ್ನು ಮಾಡಿಸ್ಕೊಂಡು ತಿಂತಾ ಇದ್ದೀನಿ. ಅದರಲ್ಲಿ ಒನ್ ಆಫ್ ಮೈ ಫೇವ್ರೆಟ್ ಅಂದರೆ ಜೋಳದ ರೊಟ್ಟಿ ಮತ್ತು ಗಡ್ಶೆಪ್ಪು ಅಥವಾ ಕಾಳಿನ ಪಲ್ಯ ಅಂತ ಹೇಳ್ಬೋದು. ಇದನ್ನು ಮಾಡಲಿಕ್ಕೆ ನಾವು ಹಿಂದಿನ ದಿನವೇ ಒಂದು ಪಾತ್ರೆಯಲ್ಲಿ ನಿಮಗೆ ಬೇಕಾಗಿರ್ತಕ್ಕಂಥ ಕಾಳುಗಳನ್ನೆಲ್ಲ ನೀವು ಹಾಕ್ಕೊಂಡು ನೆನೆಸ್ಕೋಬೋದು. ನಾವಿಲ್ಲಿ ಶೇಂಗಾ, ಹೆಸರುಕಾಳು, ಕಡಲೆಕಾಳು, ಬಟಾಣಿ ಇದೆಲ್ಲ ಹಾಕ್ಕೊಂಡು ಚೆನ್ನಾಗಿ ತೊಳೆದು ನೆನೆಸ್ಕೊತಾ ಇದ್ದೀವಿ. ಆ ಪ್ರೋಸೆಸ್ಸನ್ನು ನಿಮಗೂ ಕೂಡ ತೋರಿಸ್ತಾ ಇದ್ದೀನಿ. ನಿಮಗೆ ಯಾವ್ಯಾವ ಕಾಳುಗಳು ಇಷ್ಟ ಆಗುತ್ತೋ ಆ ಎಲ್ಲ ಕಾಳುಗಳನ್ನು ನೀವು ಹಾಕೋಬೋದು. ನಾನಿಲ್ಲಿ 4-5 ವೆರೈಟಿ ಕಾಳುಗಳನ್ನ ಹಾಕ್ಕೊಂಡಿದ್ದೀನಿ. ವಿಡಿಯೋದಲ್ಲಿ ನೀವು ನೋಡ್ತಾ ಇರ್ಬೋದು. ಅದ್ರ ಜೊತೆಯಲ್ಲಿ ಈ ಅವರೆಬೇಳೆ ಅಂತೇನಿದೆ ಅದು ಕೂಡ ಹಾಕ್ಕೊಂಡು ನೆನೆಸ್ಕೊಳ್ತಾ ಇದ್ದೀನಿ. ಚೆನ್ನಾಗಿರುತ್ತೆ ಟೇಸ್ಟು. ಕಾಳುಗಳನ್ನ ಮುಂಚೆನೇ ಸ್ವಲ್ಪ ನೋಡಿಕೊಂಡು ಹುಳಗಳೇನಾರು ಇದ್ದರೆ ಆ ಥರ ಎಲ್ಲ ಕ್ಲೀನ್ ಮಾಡಿಕೊಂಡು ನೆನೆಸೋದಕ್ಕೆ ಬಿಡಿ. ಏಕೆಂದರೆ ಕಾಳುಗಳಿಗೆ ಒಂದ್ಸಲ ಹುಳ ಬಂದಿದ್ದರೆ ಅದೆಲ್ಲ ಟೇಸ್ಟ್ ಚೆನ್ನಾಗಿ ಬರೋಲ್ಲ ಪಲ್ಯ. ಕಾಳನ್ನು ಒಂದು ಪಾತ್ರೆಯಲ್ಲಿ ನಾನು ಹಾಕ್ಕೊಂಡು ಈಗ ಒಂದು 2-3 ಸರಿ ಚೆನ್ನಾಗಿ ತೊಳ್ಕೊಳ್ತಾ ಇದ್ದೀನಿ. ಇದು ನಾನು ನಾಳೆ ಬೆಳಿಗ್ಗೆ ಮಾಡಲಿಕ್ಕೆ ರಾತ್ರಿ ನೆನೆಸಿಡ್ತಾ ಇರೋದು. ಸೊ ಕಾಳುಗಳನ್ನ ಚೆನ್ನಾಗಿ ತೊಳ್ಕೊಂಡು ರಾತ್ರಿ ನೆನೆಸಿಟ್ಬಿಟ್ರೆ ಆಗೋಯಿತು. ಈಗ ನೆಕ್ಸ್ಟ್ ಡೇ ಮಾರ್ನಿಂಗು ಈ ನೆಂದಿದೆ ಕಾಳುಗಳನ್ನ ಒಂದು ಕುಕ್ಕರಲ್ಲಿ ಹಾಕ್ಕೊಂಡು ಮತ್ತೆ ಒಂದು 2-3 ಸರಿ ಚೆನ್ನಾಗಿ ತೊಳ್ಕೊಳ್ತಾ ಇದ್ದೀವಿ ನಾವು. ಆದಷ್ಟು ಒಂದು 2 ಸರಿ ಚೆನ್ನಾಗಿ ತೊಳ್ಕೊಳ್ಳಿ. ಕಾಳುಗಳೆಲ್ಲ ತೊಳ್ಕೊಂಡಾದ್ಮೇಲೆ ನಾವಿಲ್ಲಿ ಒಂದು ಚಿಕ್ಕ ಟೀ ಲೋಟದ ಕಪ್ಪಲ್ಲಿ ಬೇಳೆ ಹಾಕ್ತಾಯಿದ್ದೀವಿ. ಏಕೆಂದರೆ ಬೇಳೆನ ಹಿಂದಿನ ದಿನ ನೆನೆಸಿಡೋಕ್ಕಾಗೋದಿಲ್ಲ. ಹಾಗಾಗಿ ಕಾಳುಗಳೆಲ್ಲ ತೊಳ್ಕೊಂಡಾದ್ಮೇಲೆ ಮತ್ತೆ ಬೇಳೆ ಹಾಕಿ ಅದ್ರ ಜೊತೆ ಎಲ್ಲ ಕಾಳುಗಳನ್ನ ಮಿಕ್ಸ್ ಮಾಡಿ ಮತ್ತೊಂದು ಸತಿ ತೊಳ್ಕೊಳ್ತಾ ಇದ್ದೀವಿ. ನೋಡಿ, ಎಲ್ಲ ಕಾಳುಗಳು ಸೇರಿಕೊಂಡಿದೆ. ಇಲ್ಲಿ ಮಲ್ಟಿಗ್ರೇನ್ ಕಾಳುಗಳಾಗೋಯ್ತು. ಇಲ್ಲಿ ಮೆಂತ್ಯಕಾಳು ಇಷ್ಟಪಡೋರು ಅದನ್ನು ಕೂಡ ಒಂದು ಚಿಕ್ಕ ಬಟ್ಲಲ್ಲಿ ಹಿಂದಿನ ದಿನವೇ ರಾತ್ರಿ ಮೆಂತ್ಯಕಾಳುಗಳನ್ನ ನೆನೆಸ್ಬಿಟ್ಟು ಇದ್ರ ಜೊತೆ ಹಾಕೋಬೋದು. ಈಗ ಇದರ ನೆಕ್ಸ್ಟ್ ಸ್ಟೆಪ್ ಬಂದುಬಿಟ್ಟು ಮೆಂತ್ಯ ಸೊಪ್ಪು ಮತ್ತು ಪಾಲಕ್ ಸೊಪ್ಪನ್ನು ಆ್ಯಡ್ ಮಾಡೋದು. ನಾವು ಚೆನ್ನಾಗಿ ಬಿಡಿಸಿಟ್ಕೊಂಡು ಸೊಪ್ಪನ್ನು ಚೆನ್ನಾಗಿ ತೊಳ್ಕೊಂಡು ಕಟ್ ಮಾಡಿ ಈಗ ಆ ಕಾಳುಗಳ ಜೊತೆ ನಾವು ಆ ಸೊಪ್ಪನ್ನು ಬೆರೆಸಬೇಕು. ಕಾಳಿಗೆ ಸ್ವಲ್ಪ ಜೀರಿಗೆ, ಬೆಳ್ಳುಳ್ಳಿ, ಉಪ್ಪು ಹಾಕ್ತಾಯಿದ್ದೀವಿ. ಪಾಲಕ್ ಮತ್ತು ಮೆಂತ್ಯ ಈ 2 ಸೊಪ್ಪುಗಳನ್ನ ತೊಳೆದಿಟ್ಕೊಂಡಿದ್ದೆ. ಈಗ ಹೆಚ್ಚ್ತಾ ಇದ್ದೀನಿ. ಮಾಡಿರ್ತಕ್ಕಂಥ ಎಲ್ಲ ಸೊಪ್ಪನ್ನು ನಾವು ಹಾಕಿ ಅದರ ಜೊತೆಯಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಒಂದು 2 ವಿಷಲ್ನ ಕೂಗಿಸ್ಕೊಂಡ್ರೆ ನಮಗೆ ಪಲ್ಯ ಆಗೋಯ್ತು. ಮೀನ್ವೈಲ್ ಇಲ್ಲಿ ಹುಣಸೆ ಹಣ್ಣನ್ನು ನೆನೆಸಿಟ್ಕೊಂಡಿದ್ದೀವಿ ಒಂದಿಷ್ಟು. ಅದನ್ನು ನೆಕ್ಸ್ಟ್ ಒಗ್ಗರಣೆ ಹಾಕಿದ್ಮೇಲೆ ಕಲಿಸ್ಕೊಳ್ಬೇಕು. ಇದರ ಜೊತೆಯಲ್ಲಿ ನಾವು ರೊಟ್ಟಿಗೂ ಕೂಡ ಕಲಿಸ್ಕೊಳ್ತಾ ಇದ್ದೀವಿ. ಹಿಟ್ಟನ್ನು ಮಾಡ್ಕೊಳ್ತಾ ಇದ್ದೀವಿ. 1 ಕಪ್ ನೀರಿಗೆ 1 ಕಪ್ ಜೋಳದ ಹಿಟ್ಟು ಹಾಕಿ ನಾವಿಲ್ಲಿ ಕಲಿಸ್ಕೊಳ್ತಾ ಇದ್ದೀವಿ. ನೀರು ಕುದಿಯೋವಾಗ ನಾವು ಹಿಟ್ಟನ್ನು ಹಾಕಿಬಿಟ್ಟು ಕಲಿಸ್ಕೊಳ್ಳೋದು. ಸಾಮಾನ್ಯವಾಗಿ ರೊಟ್ಟಿ ಮಾಡೋದು ನಿಮಗೆಲ್ಲ ಗೊತ್ತಿರುತ್ತೆ. ಈಗ ಪಲ್ಯಕ್ಕೆ ಒಗ್ಗರಣೆ ಹಾಕ್ಕೊಳ್ಳೋಣ. ಒಂದು ಪಾತ್ರೆಯಲ್ಲಿ ನಾನು ಒಂದು ಸ್ವಲ್ಪ ಎಣ್ಣೆ ಹಾಕಿದ್ದೀನಿ, 1-2 ಸ್ಪೂನು. ನಂತರ ಸಾಸಿವೆ, ಜೀರಿಗೆ, ಕರಿಬೇವು, ಈರುಳ್ಳಿ ಈ ಥರ ಎಲ್ಲ ಹಾಕೋಣ. ಹಾಕೊಂಡಾದಮೇಲೆ ಈರುಳ್ಳಿ ಚೆನ್ನಾಗಿ ಬೇಯ್ಕೊಳ್ಳೋದಕ್ಕೆ ಬಿಡಿ. ಈರುಳ್ಳಿ ಎಲ್ಲ ಬೆಂದಾದ ನಂತರ ಇದಕ್ಕೆ ನಾವೀಗ ಕಾಳು ಮತ್ತು ಸೊಪ್ಪಿಂದು ಏನು ಕೂಗಿಸಿದ್ವಿ ವಿಷಲ್ಲು, 1-2 ವಿಷಲ್ಲು, ಅದನ್ನು ಈಗ ಹಾಕ್ಕೋಬೇಕು. ಇದಕ್ಕೆ ಹಾಕ್ಕೊಳ್ಳೋ ಮುಂಚೆ ನಾವು ಇದಕ್ಕೆ ಒಂದಿಷ್ಟು ಖಾರ ಪುಡಿ, ಅರಿಶಿನ ಪುಡಿ ಮತ್ತು ಸಾಂಬಾರು ಪುಡಿ ಇದೆಲ್ಲ ಹಾಕ್ಕೊಂಡು ಒಂದಿಷ್ಟು ಕಲಿಸ್ಕೊಳ್ಬೇಕು. ನಾವಿಲ್ಲಿ ಹಸಿಮೆಣ್ಸಿನ್ಕಾಯಿ ಆಗಲಿ ಒಣಮೆಣ್ಸಿನ್ಕಾಯಿ ಆಗಲಿ ಒಗ್ಗರಣೆಗೂ ಹಾಕಿರಲಿಲ್ಲ, ಕುಕ್ಕರಲ್ಲಿ ಕೂಡ ಹಾಕಿರಲಿಲ್ಲ. ಹಾಗಾಗಿ ನಾವಿಲ್ಲಿ ಖಾರ ಪುಡಿಯನ್ನು ಬಳಸ್ತಾ ಇದ್ದೀವಿ. ಖಾರ ಪುಡಿ, ಅರಿಶಿನ ಪುಡಿ, ಸಾಂಬಾರು ಪುಡಿ ಎಲ್ಲ ಹಾಕಿಬಿಟ್ಟು ಕಲಿಸ್ಕೋಬೇಕು. ಕಲಿಸ್ಕೊಂಡಾದ ನಂತರ ಈಗ ಇದಕ್ಕೆ ನಾವು ಬೇಯಿಸ್ಕೊಂಡಿದ್ದೀವಿ ಕಾಳಿಂದು ಸೊಪ್ಪು 2 ಹಾಕ್ಕೊಳ್ತಾ ಇದ್ದೀವಿ. ಹಾಕ್ಕೊಂಡು ಚೆನ್ನಾಗಿ ಕಲಿಸಿದ್ರೆ ಪಲ್ಯ ಅಂತೂ ರೆಡಿ ಆಗೋಗುತ್ತೆ. ಕಾಳಿಗೆ ಆಲ್ರೆಡಿ ಉಪ್ಪು ಹಾಕಿರೋದ್ರಿಂದ ನೋಡಿಕೊಂಡು ಉಪ್ಪು ಹಾಕ್ಕೊಂಡು ಕಲಿಸ್ಕೊಳ್ಳಿ. ಚೆನ್ನಾಗೆ ಮಿಕ್ಸ್ ಮಾಡಲಿ. ಈ ಖಾರ ಪುಡಿ, ಸಾಂಬಾರು ಪುಡಿ ಏನು ಹಾಕಿದ್ವಿ ನಾವು, ಆ ಒಗ್ಗರಣೆ ಚೆನ್ನಾಗಿ ಆ ಕಾಳು ಸೊಪ್ಪಿಗೆ ಚೆನ್ನಾಗಿ ಮಿಕ್ಸ್ ಆಗಬೇಕು. ಮಿಕ್ಸ್ ಆದಮೇಲೆ ಒಂದು 2-3 ನಿಮಿಷ ಕುದಿಸ್ಕೊಳ್ಳಿ. ನಾವು ಆಲ್ರೆಡಿ ಕುಕ್ಕರಲ್ಲಿ ಕೂಗಿಸ್ಕೊಂಡಿರೋದ್ರಿಂದ ಮತ್ತೆ ಬೇಯಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಾನು ಕೊನೆಯಲ್ಲಿ ಹೀಗೆ ಪಲ್ಯ ಚೆನ್ನಾಗಿ ಕಲಿಸ್ಕೊಂಡಾದ ನಂತರ ಕೊನೆಯಲ್ಲಿ ನಾನು ಕುರ್ಷಾಣ್ ಪುಡಿ ಹಾಕಿ ಕಲಿಸ್ಕೊಳ್ತಾ ಇದ್ದೀನಿ. ಇದು ತುಂಬಾ ರುಚಿ ಕೊಡುತ್ತೆ ಪಲ್ಯಕ್ಕೆ.
ಚೆನ್ನಾಗಿ ಕೆಳಗಡೆ ಮೇಲ್ಗಡೆ ಎಲ್ಲ ಕಲಿಸ್ಕೊಂಡಾದ ನಂತರ ಒಂದೆರಡು ನಿಮಿಷ ಕುದ್ದ ನಂತರ ಕೊನೆಯಲ್ಲಿ ನಾನು ತುಪ್ಪನ ಆ್ಯಡ್ ಮಾಡ್ತಾಯಿದ್ದೀನಿ. ತುಪ್ಪ ಹಾಕಿದ್ಮೇಲೆ ಆ ರುಚಿ ಹೇಳೋದೇ ಬೇಡ, ಅಷ್ಟು ಅದ್ಭುತವಾಗಿರುತ್ತೆ. ಈಗ ನಮ್ಮ ಪಲ್ಯ ರೆಡಿ ಆದಮೇಲೆ ಈಗ ರೊಟ್ಟಿ ರೆಡಿ ಮಾಡ್ಕೋಬೇಕಲ್ಲ. ನಾವು ಜೋಳದ ಹಿಟ್ಟನ್ನು ನೀರು ಜೊತೆ ಏನು ಮಿಕ್ಸ್ ಮಾಡಿಕೊಂಡು ಒಂದೆರಡು ನಿಮಿಷ ಕುದಿಸ್ಕೊಂಡಿದ್ವಲ್ಲ, ಅದನ್ನು ಈಗ ಜೋಳದ ಹಿಟ್ಟು ಜೊತೆ ಹಾಕ್ಕೊಂಡು ಕಲಿಸ್ಕೊಳ್ತಾ ಇದ್ದೀವಿ. ಎರಡನ್ನೂ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಕಲಿಸ್ಕೋಬೇಕು. ಸೇಮ್ ಚಪಾತಿ ಹಿಟ್ಟನ್ನು ಹೇಗೆ ಕಲಿಸ್ಕೊಳ್ತೀವೋ ಆ ಥರ ಕಲಿಸ್ಕೊಂಡು ಚೆನ್ನಾಗಿ ನಾದ್ಕೊಳ್ಬೇಕು. ಹಿಟ್ಟನ್ನೆಲ್ಲ ಕಲಿಸ್ಕೊಂಡಾದ್ಮೇಲೆ ಸೇಮ್ ಚಪಾತಿ ಹಿಟ್ಟನ್ನು ಹೇಗೆ ಬಿಲ್ಲೆಗಳನ್ನ ಚಿಕ್ಕ ಚಿಕ್ಕ ಉಂಡೆಗಳಾಗಿ ಮಾಡಿ ಒಂದೊಂದೇ ಊದ್ಕೊಳ್ತೀವೋ ಹಾಗೆಯೇ ಇಲ್ಲೂ ಕೂಡ ರೊಟ್ಟಿಯನ್ನು ನಾವು ಚಿಕ್ಕ ಚಿಕ್ಕ ಬಿಲ್ಲೆಗಳಾಗಿ ಮಾಡಿಕೊಂಡು ಎಷ್ಟು ಸೈಜ್ ಬೇಕೋ ಅಷ್ಟು ಸೈಜಲ್ಲಿ ನಾವು ಮಾಡ್ಕೋಬೋದು. ಕೆಲವರು ಚೆನ್ನಾಗಿ ಕೈಯಲ್ಲೇ ಮಾಡ್ಕೊಳೋರು, ಚೆನ್ನಾಗಿ ಅಭ್ಯಾಸ ಇರೋರು ಕೈಯಲ್ಲೇ ತಟ್ಬಿಡ್ತಾರೆ. ಬಟ್ ನಮಗೆ ಅಷ್ಟು ಅಭ್ಯಾಸ ಇಲ್ಲ. ಡೈಲಿ ರೊಟ್ಟಿ ಮಾಡೋರಿಗೆ ಚೆನ್ನಾಗಿ ಅಭ್ಯಾಸ ಇರುತ್ತೆ. ನಾವು ಸ್ವಲ್ಪ ಈ ಥರ ಮಾಡಿಕೊಂಡು ಆಮೇಲೆ ಚಪಾತಿ ಥರ ಊದ್ಕೊಂಡ್ಬಿಡ್ತೀವಿ. ರೊಟ್ಟಿಗಳು ಆಗ್ತಾನೆ ಬಿಸಿ ಬಿಸಿ ರೊಟ್ಟಿಗಳ ಜೊತೆ ಈ ಥರ ಪಲ್ಯಗಳು, ಚಟ್ನಿ ಪುಡಿಗಳು ಆ ಥರ ಹಾಕ್ಕೊಂಡು ತಿಂದರೆ ಅದು ರುಚಿಯಾಗೂ ಇರುತ್ತೆ ಕೂಡ, ಜೊತೆಗೆ ತಿನ್ನಲಿಕ್ಕೂ ಕೂಡ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿ. ಚಪಾತಿ ಆದರೆ ಹಾರೋದ ಮೇಲೆ ಸ್ವಲ್ಪ ತಿನ್ಬೋದು, ಪರವಾಗಿಲ್ಲ. ಆದರೆ ಈ ರೊಟ್ಟಿನ ಸ್ವಲ್ಪ ಬಿಸಿ ಇದ್ದಾಗಲೇ ತಿಂದರೆ ಚೆನ್ನಾಗಿರುತ್ತೆ, ಹಾರೋದ ಮೇಲೆ ಅಷ್ಟು ಟೇಸ್ಟ್ ಕೊಡೋದಿಲ್ಲ. ರೊಟ್ಟಿ ಹಾಕಿದ ತಕ್ಷಣ ಈ ಥರ ಕಾಟನ್ ಬಟ್ಟೆಯಲ್ಲಿ ನೀರನ್ನು ಅದ್ದಿ ಈ ಥರ ಹಾಕಿದಾಗ ಚೆನ್ನಾಗಿ ಬೇಯ್ಕೊಳ್ಳುತ್ತೆ. ಒಂದು ಸತಿ ತೀರೋ ಹಾಕಿದ್ಮೇಲೆ ಈ ಥರ ಒತ್ತಿದ್ರೆ ಚೆನ್ನಾಗಿ ಬೇಯ್ಕೊಳ್ಳುತ್ತೆ. ಈಗ ಈ ಬೇಯಿಸಿರೋ ರೊಟ್ಟಿ ಮೇಲೆ ತುಪ್ಪ ಹಾಕೊಂಡು ತಿಂತಾ ಇದ್ದರೆ ಅದರ ರುಚಿನೇ ಬೇರೆ. ನೀವು ಕೂಡ ಒಮ್ಮೆ ಟ್ರೈ ಮಾಡ್ಸಿರಲ್ಲ, ತುಂಬಾ ಈಸಿ, ಮಾಡಿ ನೋಡಿ.